ಇದೀನಿ ಸರ್. ಓಕೆ. ಸೊ ನೇತ್ರಾವತಿ ಅವರು ಆನ್ಲೈನ್ ನಲ್ಲೇ ಕಲ್ತ್ಕೊಂಡು ಆನ್ಲೈನ್ ನಲ್ಲೇ ಇನ್ವಾಲ್ವ್ ಆಗೋದ್ರಿಂದ ಎಸ್ಪೆಷಲಿ ಗುರುವಾರ ನಾವು 3 ವಿಷಯ ಪ್ಲಸ್ 1 ವಿಷಯ ಯೂಟ್ಯೂಬ್ ಲೈವ್ ಬರ್ತೀವಲ್ಲ ಮೇಡಮ್, ಅದ್ರ ಅಡ್ವಾಂಟೇಜ್ ಹೇಳಿ ನೇತ್ರಾವತಿ ಮೇಡಮ್. 3 ವಿಷಯಗಳು ಕೊಡೋದ್ರಿಂದ ಸರ್ ಡಿಫ್ರೆಂಟ್ ಇರ್ತಾವ, ವಾರ ವಾರ ಡಿಫ್ರೆಂಟ್ ಇರೋದ್ರಿಂದ ಮತ್ತೆ ಅದು ಎಲ್ಲರೂ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಹೇಳ್ತಿರ್ತಾರ ಸರ್. ಅದ್ರದಿಂದ ವಿಷಯ ಸಂಗ್ರಹವಾಗ್ತದೆ ಸರ್. ಈಗ ನಾವು ಏನ್ ಹೇಳಬೇಕು ಅನ್ನೋದಕ್ಕಿಂತ ಅವರೆಲ್ಲ ಏನ್ ಹೇಳ್ಯಾರ ಮತ್ತೊಂದೊಂದು ಸ್ವಲ್ಪ ಚೂರು ಚೂರು ಕಲ್ತ್ಕೊಂಡು ಮತ್ತೆ ನೀವು ಎಲ್ಲಾ ತಿದ್ದುತ್ತೀರಲ್ಲ, ಇದು ಈ ವಿಷಯ ಈ ತರ ಹೇಳ್ಬೇಕು, ಈ ತರ ನೀವು ಇದು ಮಿಸ್ಟೇಕ್ ಮಾಡಿದ್ರಿ, ಮತ್ತ ಧ್ವನಿ ಏರಿಳಿತ ಒಂದ್ ಸ್ವಲ್ಪ ಏನೇನೋ ಒಂದು ಸಣ್ಣ ಕ್ಲೀವ್ ಎಲ್ಲ ಮಿಸ್ಟೇಕ್ಗಳನ್ನು ತಿರುತ್ತೀರಿ ಸರ್. ಅದರದಿಂದ ನಾವು ಮತ್ತೇನಾಗುತ್ತದೆ, ಇದು ಹೌದು ಈ ಸರ ಇದು ಒಂದು ಪಾಯಿಂಟ್ ಅಳವಡಿಸ್ಕೊಂಡ್ರೆ ಮತ್ತಿನ್ನೂ ಮುಂದೆ ಚೆನ್ನಾಗಿ ಹೇಳ್ಬೋದು ಮತ್ತೆ ತೇಳಿ ನಮ್ದು ವಿಷಯ ಸಂಗ್ರಹ ಇನ್ನೊಂದ್ ಸ್ವಲ್ಪ ಚೂರು ವಿಡಿಯೋ ಅದು ಇದು ನೋಡೋದ್ರಿಂದ ಚೆನ್ನಾಗಿ ಆಗ್ತದ ಅಂತ ತಿಳ್ಕೊಂಡು ಹೇಳೋದ್ರಿಂದ ಸಾಕಷ್ಟು ಹೆಲ್ಪ್ ಆಗ್ತದ ಸರ್. ಓಕೆ, ಥ್ಯಾಂಕ್ ಯು. ಸ್ನೇಹಿತರೆ, ನಾನು ಇತ್ತೀಚೆಗೆ ಅಗಸ್ತ್ಯ ವಿದ್ಯಾನಿಕೇತನ್ ಶಾಲೆಗೆ ಹೋಗಿದ್ದೆ. ನಿಖಿತಾ ಅಂತ 10ನೇ ಕ್ಲಾಸ್ ಹುಡುಗಿ ಬಂದಿದ್ದಾರೆ. ಅವ್ರನ್ನ ಸುಮ್ಮನೆ ಕೇಳೋಣ, ನಮ್ಮ ಕ್ಲಾಸ್ ಬಂದಾಗ ಕ್ಲಾಸ್ ಹೇಗಿತ್ತು, ಕ್ಲಾಸ್ ಆದ್ಮೇಲೆ ಎಫೆಕ್ಟ್ ಹೇಗಿತ್ತು ಅಂತ ನಿಖಿತಾನ ಕೇಳ್ತಾನೆ. ಎಸ್ ನಿಖಿತಾ. ಸರ್, ನಾವು ತುಂಬಾ ಚೇಂಜ್ ಆಗಿದ್ದೀವಿ ಸರ್ ನಿಮ್ಮ ಸ್ಪೀಚ್ ಎಲ್ಲ ಆದ್ಮೇಲೆ. ಓಕೆ, ನಮಗೆ ಮೋಟಿವೇಶನ್ ಸಿಕ್ಕಿದೆ. ಸ್ಪೀಕಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗಿದೆ ಸರ್. ಓಕೆ, ಸ್ಪೀಕಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಯ್ತು. ಒಂದೇ ದಿನ ಕ್ಲಾಸ್ ಮಾಡಿರೋದು ನಾನು. ಒಂದು ದಿನದಲ್ಲಿ ನಿಮ್ಗೆ ನಾನು ಎಷ್ಟೊಂದು ವಿಷಯ ಹೇಳಿದೆ ಅವತ್ತು. ಅದರಲ್ಲಿ ಯಾವ ವಿಷಯ ನಿಮ್ಗೆ ಹೆಚ್ಚು ಅಟ್ರಾಕ್ಟ್ ಮಾಡ್ತು? ಸರ್, ನೀವು ಸ್ಪೀಕ್ ಹೇಗ್ ಮಾಡ್ಬೇಕು, ಇನ್ನೊಬ್ರ ಜೊತೆ ಹೇಗಿರ್ಬೇಕು, ಮತ್ತೆ ಹೇಗ್ ಇಂಟ್ರಾಕ್ಷನ್ ಇರ್ಬೇಕು, ಮತ್ತೆ ತುಂಬಾ ವಿಷಯ ಕಲ್ತ್ವಿ ಸರ್ ನಾವು. ಓಕೆ, ಸೊ ಟ್ರೈನಿಂಗ್ ಆದ್ಮೇಲೂ ನಾನು ಹೇಳಿದ ವಿಷಯಗಳು ಕೆಲವೊಂದು ಮನಸ್ಸಲ್ಲಿ ಇರುತ್ತಾ? ಸರ್. ರಮೇಶ್, ಈಗ ಮೊದಲನೇದಾಗಿ ಆನ್ಲೈನ್ ನಲ್ಲಿ ಕಲಿತಾಗ ನಿಮಗಾದ ಲಾಭ, ಎರಡನೇದು ಒನ್ ಡೇ ವರ್ಕ್ಶಾಪ್ಸ್ಗಳು ಹೆಚ್ಚು ಬಂದಿದ್ದೀರಿ ನೀವು ಆಫ್ಲೈನ್, ಇದರಿಂದ ಲಾಭ. ಇವೆರಡರ ಬಗ್ಗೆ ಕೊಂಚ ಮಾತಾಡ್ರಿ ಸರ್. ಆನ್ಲೈನ್ ಅಲ್ಲೂ ಕಲಿಕೆ ಇದೆ, ಆಫ್ಲೈನ್ ಅಲ್ಲೂ ಕಲಿಕೆ ಇದೆ. ಆನ್ಲೈನ್ ಅಲ್ಲಿ ನೀವು ಕೊಡುವಂತ ಟಾಪಿಕ್ ನಾವು ವಾರ ವಾರ ಮಾತಾಡ್ತಾ ಇರೋದ್ರಿಂದ 3 ಟಾಪಿಕ್ ನ ಒಬ್ಬೊಬ್ರು ಒಂದೊಂದು ರೀತಿ ಒಂದೇ ವಿಚಾರನ ಅವ್ರದೇ ಆದ ಶೈಲಿಯಲ್ಲಿ ವಿಭಿನ್ನವಾಗಿ ವ್ಯಕ್ತಪಡಿಸ್ತಾ ಇರ್ತಾರೆ ಸರ್. ಮತ್ತೆ ಅದ್ರಲ್ಲಿ ನಮ್ದೇನಾರ ತಿದ್ದುಪಡಿ ಮಾಡ್ತೀರಾ ಸರ್? ಏನಾರ ನಾವು ಮಾತಾಡಿದ್ದು ಸರಿ ಇಲ್ಲ ಅಂದ್ರೆ ಈ ತರ ಮಾಡಿ ಅಂತ ಸಲಹೆ ಕೊಡ್ತಿರ್ತೀರಾ. ಆ ಸಲಹೆಗಳನ್ನ ನಾವು ಅನುಸರಿಸ್ತಾ ಹೆಚ್ಚು ಲವಲವಿಕೆಯಿಂದ ಮಾತಾಡೋದು, ಆಕ್ಟಿವ್ ಆಗಿರ್ಬೇಕು ಅಂತ ಐ ಕಾಂಟ್ಯಾಕ್ಟ್ ಪ್ರತಿಯೊಂದನ್ನು ನೀವು ತಿಳಿಸ್ತಾ ಇರ್ತೀರಾ ಸರ್. ಮತ್ತೆ ಆಫ್ಲೈನ್ ಇದು ಆನ್ಲೈನ್ ಆಯ್ತು ಸರ್. ಆದ್ರೆ ಮತ್ತೆ ಆಫ್ಲೈನ್ ಬಂದ್ರೆ ನಮ್ಮಲ್ಲಿ ಇರುವಂತ ನ್ಯೂನತೆಗಳನ್ನ ನಾವು ಅಲ್ಲಿ ಬಂದಾಗ ಇನ್ನೂ ಕ್ಲಾರಿಟಿಯಾಗಿ ತಿಳ್ಕೊಬಹುದು ಸರ್. ತಿಳ್ಕೊಂಡು ನಾವು ನಿಂತ್ಕೊಳ್ಳೋ ಸ್ಟೈಲಿ ಆಗಿರ್ಬೋದು, ಮಾತನಾಡೋ ಸ್ಟೈಲಿ ಆಗಿರ್ಬೋದು, ಮತ್ತೆ ಅಲ್ಲಿ ಏನ ಮಾತಾಡೋದು ಏನಾರ ತಿದ್ದುಪಡಿ ಇದ್ದಾಗ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಸರ್. ಆನ್ಲೈನ್ ಗಿಂತ ಆಫ್ಲೈನ್ ಅಲ್ಲಿ ಹೆಚ್ಚಿಗೆ ಚೆನ್ನಾಗಿ ಕಲಿಬೋದು ಸರ್. ಓಕೆ, ಸೊ ಎರಡು ನೀವು ಅಟೆಂಡ್ ಮಾಡಿರೋದ್ರಿಂದ ಆನ್ಲೈನ್ ನಲ್ಲಿ ಒಂಥರ ಕಲಿಕೆ ಆಗುತ್ತೆ, ಆಫ್ಲೈನ್ ನಲ್ಲಿ ಮತ್ತೊಂಥರ ಕಲಿಕೆ ಆಗುತ್ತೆ. ಎರಡು ಆಫ್ಲೈನ್ ಇಷ್ಟ ಆಗಿದೆ ನನಗೆ. ಆಫ್ಲೈನ್ ಇಷ್ಟ ಆಗಿದೆ ಸರ್. ಹೌದಾ? ಓಕೆ ಓಕೆ. ಸೊ ಆಫ್ಲೈನ್ ಬಂದಾದ್ಮೇಲೆ ಜಾಸ್ತಿ ಕಲ್ತಿದ್ದೇನೆ ಅಂತ ಅನಿಸ್ತದೆ ಸರ್. ಓಕೆ, ನೇತ್ರಾವತಿ ಅವರು ಈಗ ಒಂದ್ಸರಿನೂ ಆಫ್ಲೈನ್ ಅಟೆಂಡೇ ಮಾಡಿಲ್ಲ. ಈಗ ಆಫ್ಲೈನ್ ಅಟೆಂಡ್ ಮಾಡಿದ್ರೆ ಅವ್ರದ್ದು ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ನೇತ್ರಾವತಿ ಅವರೇ. ಸರ್, ನಾನು ಆಫ್ಲೈನ್ ಈಗ ಅಟೆಂಡ್ ಮಾಡದಂದ್ರೆ ಇವಾಗ ನಾನು ಬರೀ ಸ್ಕ್ರೀನ್ ಒಳಗೆ ಮಾತನಾಡೀನಿ. ಹಿಂಗಾಗಿ ಅಲ್ಲಿ ಎಲ್ಲಾರು ಅಂದ್ರ ಆಫ್ಲೈನ್ ಅಂದ್ರ ಫಿಸಿಕಲಿ ಯಾವ ತರ ಮಾತನಾಡೋದು ಮತ್ತೆಲ್ಲಾ ಜನರು ನೋಡು ನಿಜವಾಗ್ಲೂ ನಾನು ಟೇಜ್ ಫೇರ್ ಅಂತಾರಲ್ಲ ಅದು ಹೋಗ್ಯದೋ ಇಲ್ಲೋ ಅನ್ನೋದು ನನಗೆ ಟೆಸ್ಟ್ ಆಗ್ಬೇಕು ಸರ್. ಅದೊಂದು ಮತ್ತೆ ನಾನು ಈಗ ಹೇಳುವ ಶೈಲಿ ಈಗ ಮನೆಯೊಳಗಿರೋದ್ರಿಂದ ಸರಾಗವಾಗಿ ಮಾತಾಡ್ತಿರ್ತೀನಿ ಯಾವುದೇ ವಿಷಯ. ಅಲ್ಲಿ ಎಲ್ಲರೂ ಜನ ಕೂಡೋದ್ರಿಂದ ಆ ಜನರ ಜೊತೆ ನಾನು ಈ ತರ ಮಾತನಾಡಬಹುದಾ ಅನ್ನೋದು ಅದೊಂದು ಇದು ಮಾಡ್ಕೋಬೇಕು ಸರ್, ಇಂಪ್ರೂವ್. ಡೆಫಿನೆಟ್ ಆಗಿ ಈಗ ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ನಾವು ಫೆಬ್ರವರಿ 28, ಮಾರ್ಚ್ 1, 2 3 ದಿನ ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್
ದೇವನಹಳ್ಳಿಗೆ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಆಧ್ಯಾತ್ಮ ಮಂದಿರ, ತುಂಬಾ ಸುಂದರವಾದ ಪ್ರದೇಶ. ಅಲ್ಲಿ 3 ದಿನ ನಾನು ನಿಮ್ಮ ಜೊತೆಗಿರ್ತೇನೆ, ಬೆಳಗ್ಗೆಯಿಂದ ರಾತ್ರಿವರೆಗೆ. ಸುಂದರ ವಾತಾವರಣ, ಸುಂದರ ಊಟ, ಸುಂದರ ಪಾಠ. ಅದರಲ್ಲಿ ಕಲಿಕೆನಲ್ಲಿ ವಿಶೇಷ ಏನು ಅಂದ್ರೆ, ನಾನ್ ಮಾತಾಡೋದು ಕಡಿಮೆ ಅಲ್ಲಿ, ಎಲ್ಲ ನಿಮಗೇ ಮಾತಾಡಿಸ್ತೇನೆ. ಅದು ಹೇಗೆ ಅಂದ್ರೆ, ಈಜ್ ಬರಬೇಕು ಅಂದ್ರೆ ನೀರಿಗೆ ತಳ್ಳಬೇಕು ಅಂತಾರಲ್ಲ, ನಾನು ನಿಮಗೆ ಚಟುವಟಿಕೆಗಳನ್ನ, ಅವಕಾಶಗಳನ್ನ ಕೊಡ್ತಾ 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 ಇದುವರೆಗೆ 6 ವರ್ಕ್ಶಾಪ್ಗಳನ್ನ ಅಲ್ಲಿ 3 ದಿನದ ಶಿಬಿರಗಳನ್ನ ಮಾಡಿದ್ದೇನೆ. ಇದು 7ನೇ ವರ್ಕ್ಶಾಪ್ ನಡೀತಾ ಇರೋದು. 6 ವರ್ಕ್ಶಾಪ್ ಅಲ್ಲಿ ನೋಡಿರೋ ರಿಸಲ್ಟ್ ಅನ್ನ ಗಮನಿಸಿದಾಗ ಡೆಫಿನೆಟ್ಲಿ ಈ 7ನೇ ಶಿಬಿರದಲ್ಲಿ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಒಂದು ಲೆವೆಲ್ ಇಂದ ನೆಕ್ಸ್ಟ್ ಲೆವೆಲ್ಗೆ ಹೋಗೋದನ್ನ ನಾನು 25% 75% ಇಂಪ್ರೂವ್ ಮಾಡ್ಕೊಂಡಿರೋರನ್ನ ನೋಡಿದ್ದೇನೆ. ಅಂದ್ರೆ ನನ್ನ 30 ವರ್ಷದ ಅನುಭವವನ್ನ ಕೇವಲ 3 ದಿನಗಳಲ್ಲಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಓಕೆ, ಇನ್ನೇನ್ ಡೌಟ್ಸ್ ಇದೆ ಕೇಳ್ತಾ ಬನ್ನಿ ನೇತ್ರ ಅವ್ರೆ. ಸರ್ ಅಲ್ಲಿ ನಾನು ಆ ವಾತಾವರಣಕ್ಕೆ ಯಾವ ತರ ರಿಯಾಕ್ಟ್, ನಂದು ಯಾವ ತರ ಭಯ ಇರ್ತದೋ ಇಲ್ಲೋ ಅನ್ನೋದು ಅದೊಂದು ಏನಿಲ್ಲ, ಎಲ್ಲ ಈಗ ಅದು ಸೆಕ್ಯೂರ್ಡ್ ಪ್ಲೇಸ್. ನಂಬರ್ 1, ಎಲ್ಲ ಔಟ್ಸೈಡರ್ಸ್ ಪಬ್ಲಿಕ್ ಅಲೋ ಇಲ್ಲ. ಇದು ಬೇರೆ ಹೋಟ್ಲುಗಳು, ರೆಸಾರ್ಟ್ ತರ ಅಲ್ಲ. ಇದು ಆಧ್ಯಾತ್ಮ ಕೇಂದ್ರ, ಸೆಕ್ಯೂರ್ಡ್ ಪ್ಲೇಸ್. ಯಾರು ರಿಜಿಸ್ಟರ್ ಆಗಿರ್ತಾರೆ, ನಿಮ್ಮ ಹೆಸರುಗಳನ್ನು ಕೊಟ್ಟಿದ್ದರೆ ಮಾತ್ರ ಅವ್ರನ್ನ ಅಲೋ ಮಾಡ್ತಾರೆ ಒಳಗಡೆ. ಆಮೇಲೆ ವಸತಿ ವ್ಯವಸ್ಥೆನೂ ತುಂಬಾ ಚೆನ್ನಾಗಿದೆ. ಕಾರಣ ಏನಂದ್ರೆ, ಈ ಒಂದು ಜಾಗ ಮ್ಯಾನಿಸ್ ಅನ್ನುವ ಒಬ್ಬ ವಿದೇಶಿ ಮಹಿಳೆ ಇಲ್ಲಿ ದೇವನಹಳ್ಳಿ ಹತ್ರ ಬಂದು 10 ಎಕರೆನಲ್ಲಿ ತನ್ನ ಸಾಮ್ರಾಜ್ಯವನ್ನ ಕಟ್ಟಿ, ಈಗಿಲ್ಲ ಆಕೆ ಒಂದು ಟ್ರಸ್ಟ್ ನಡೆಸ್ತಾ ಇದೆ. ಆ ಟ್ರಸ್ಟ್ ಸಂಸ್ಥೆಯ ಮೂಲಕ ನಡೀತಾ ಇದೆ. ಬಟ್ ಆಕೆ ಬದುಕದಂಗೆ ಅನ್ನಿಸ್ತದೆ ನಿಮ್ಗೆ, ಯಾಕೆಂದ್ರೆ ಕಂಪ್ಲೀಟ್ ಬಿಲ್ಡಿಂಗ್ಗಳನ್ನ ಆಕೆನೆ ಕಟ್ಟಿರೋದಂತೆ. ಬಿಕಾಸ್ ಶಿ ಇಸ್ ಅನ್ ಆರ್ಕಿಟೆಕ್ಚರಲ್ ಇಂಜಿನಿಯರ್ ಅಂತೆ. ಜೊತೆಗೆ ನಾನು ನೋಡದೆ, ನಮ್ಮ ಉಳ್ಕೊಳ್ಳುವಂತ ಕಟ್ಟಡಗಳೆಲ್ಲ ಪಿರಮಿಡ್ ಶೈಲಿಯಲ್ಲಿ ಇರ್ತದೆ. ಒಂದು ಪುಟ್ಟ ಕೊಳ ಇದೆ, ಅಲ್ಲಿ ಮೀನುಗಳು ತುಂಬಾ ಚೆನ್ನಾಗಿ ಕಾಣುತ್ತೆ. 10 ಎಕರೆನಲ್ಲೇ ಒಂದು ಪುಟ್ಟ ಸ್ವರ್ಗ ಅಂತ ಅದಕ್ಕೆ ನಾನು ಕರೀತಾನೆ. ಜೊತೆಗೆ ಸುತ್ತಮುತ್ತಲ ವಾತಾವರಣದಲ್ಲಿ ಪರಿವರ್ತನೆಗೆ ಪೂರಕವಾದ ವಿಚಾರಗಳು, ಕೋಟ್ಸ್ಗಳು, ಜೊತೆಗೆ ಮಧ್ಯದಲ್ಲಿ ನಿಮ್ಮ ಏಳಿಗೆಗೆ ನೀವೇ ಶಿಲ್ಪಿ ಅನ್ನೋ ತರ ಒಂದು ಜ್ಯೋತಿಯನ್ನ ಇಟ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ, ದೊಡ್ಡ ಒಂದು ಸ್ಕಲ್ಪ್ಚರ್ ಇದೆ. ತುಂಬಾ ಅದ್ಭುತವಾಗಿದೆ ಆ ಜಾಗ. ನೀವು ಸುಮ್ಮನೆ ಜಸ್ಟ್ ಮೆಂಟಲಿ ಫ್ರೀ ಆಗಿ ಬಂದ್ರೆ ಸಾಕು ನೇತ್ರಾವತಿ ಅವರೇ, ನೀವು ಇನ್ವಾಲ್ವ್ ಆಗೋಕೆ ಸಾಧ್ಯತೆ ಇದೆ. ಎಸ್, ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ಸರ್ ನಾನು ಯಾವಾಗಲೂ ಫ್ಯಾಮಿಲಿ ಜೊತೆನೆ ಇದ್ದದ್ದು, ಬಿಟ್ರೆ ಬೇರೆಯವ್ರ ಜೊತೆ ನಾನು ಅಂದ್ರ ಇದು ಇನ್ವಾಲ್ವ್ ಆಗಿರೋದು ಕಮ್ಮಿ. ಆದ್ರೆ ಅಲ್ಲಿ ಯಾವ ತರ ಇರ್ತೀನಿ ಈಗ ನೋಡಿ, ಅದಕ್ಕೆ ನಾನು ಆಕ್ಚುಲಿ ವ್ಯಕ್ತಿತ್ವ ಪರಿವರ್ತನೆಗೆ ಕಂಫರ್ಟ್ ಝೋನ್ ಟು ಎಫರ್ಟ್ ಝೋನ್ ಅಂತ ಒಂದು ಮಾತು ಹೇಳ್ತೇನೆ. ನಾನು ನನ್ನ ಒಂದು ಬದುಕಿನ ಅನುಭವವನ್ನ ನಿಮ್ ಜೊತೆ ಈಗ ಶೇರ್ ಮಾಡ್ಕೋಬೇಕು. ನಾನು ಕೂಡ ತುಂಬಾ ಕನ್ಫೈನ್ ಆಗಿರ್ತಾ ಇದ್ದೆ. ನಮ್ಮ ಭಾಷೆ, ಕನ್ನಡ ಭಾಷೆ ಬಿಟ್ರೆ ಬೇರೆ ಭಾಷೆ ಇಲ್ಲ, ನಮ್ಮ ಜನ ಬಿಟ್ರೆ ಬೇರೆ ಜನ ಇಲ್ಲ, ಯಾರ ಜೊತೆನೂ ಹೊಂದ್ಕೊಳ್ತಾ ಇರಲಿಲ್ಲ. ಆದ್ರೆ ನಾನು 1988 ಅಲ್ಲಿ ಒಂದು ನೈನಿತಾಲ್ಗೆ ಒಂದು ಕ್ಯಾಂಪ್ ಹೋದೆ. ಅದು ಯೂತ್ ಹಾಸ್ಟೆಲ್ ವತಿಯಿಂದ. ಈಗ ವಿಜಯ್ ಕುಮಾರ್, CNN ರಾಜು ಅಂತ ಅವರೆಲ್ಲ 80 ವರ್ಷ ಆಗಿರ್ಬೇಕೀಗ, CNN ರಾಜುಗೆ. ಅವ್ರುಗಳು ಕಳಿಸಿದ್ರು ಅಲ್ಲಿಗೆ ನೈನಿತಾಲಲ್ಲಿ. ಆಗ 60 ವರ್ಷದ ತಾರಾ ದೀದಿ ಅನ್ನೋರು ನಮ್ನೆಲ್ಲ ಬೆಟ್ಟ ಹತ್ತಕ್ಕೆ ಕರ್ಕೊಂಡೋಗೋರು, ಟ್ರೆಕ್ಕಿಂಗಿಗೆ ಕರ್ಕೊಂಡೋಗೋರು. ಜೊತೆಗೆ ಆಕೆನೇನೆ ನಮ್ಮ ದೇಶದ 10 ಭಾಷೆಯ ಹಾಡುಗಳನ್ನ ಹೇಳ್ಕೊಟ್ರು. ಕೊನೆ ದಿನ ನಾವು ನೈನಿತಾಲ್ ಸುತ್ತಮುತ್ತ ಹೋಗ್ತಾ, ಅವಾಗೆಲ್ಲ ಯುವಕರು ಎಲ್ಲ ದೇಶದ ಎಲ್ಲ ಭಾಗದ ಜನ ಬಂದಿದ್ರು. ಆವಾಗ ನಾನು ಗಮನಿಸಿದೆ, ಎಲ್ಲ ಭಾಷೆಯನ್ನ ಆಡ್ತಾ ಇದ್ರೆ ಎಲ್ಲ ಭಾಷೆಯೂ ಸೊಗಸಾಗಿದೆಯಲ್ಲ ಅಂತ ಒಂದು ಬ್ರಾಡ್ ಮೈಂಡೆಡ್ ಕಾನ್ಸೆಪ್ಟ್ ಬಂತು. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ಶಿಬಿರಗಳನ್ನ ಅಟೆಂಡ್ ಮಾಡಬೇಕು. ಬೇರೆ ಬೇರೆ ಸಮುದಾಯದವ್ರನ್ನ ಭೇಟಿ ಮಾಡಿದಾಗ ನಮ್ಮ ಚಿಂತನಾ ಲಹರಿ ಕುಬ್ಜ ಮನಸ್ಸಿನಿಂದ ವಿಶಾಲ ಮನಸ್ಸಿನೆಡೆಗೆ ಹೋಗ್ತದೆ. ನಾನೇ ಬದಲಾಗಿದ್ದು ಶಿಬಿರಗಳಿಂದ. ಹಾಗಾಗಿ ಅದಾದ ಮೇಲೆ ಮಣಿಪುರ, ಜೈಪುರ, ತ್ರಿವೆಂಡ್ರಮ್, ಬೆಂಗಳೂರಿನಲ್ಲಿ ಕೆಲವು ಕ್ಯಾಂಪ್ಸು, ಇವು ನನ್ನ ವ್ಯಕ್ತಿತ್ವವನ್ನ ಸಂಪೂರ್ಣ ಬದಲಿಸಿದೆ. ಆ ಒಂದು ಅನುಭವ ನನಗಿರೋದ್ರಿಂದ, ಇಲ್ಲಿ ನೀವೆಲ್ಲ ತೊಡಗಿಸ್ಕೊಳ್ಳೋದ್ರಿಂದ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಅಷ್ಟು ಹೊಸ ಸ್ನೇಹಿತರನ್ನ ನೀವು ಇಲ್ಲಿ ಮಾಡ್ಕೊಂಡು ಹೋಗ್ತೀರಿ ಅಂತ ನಾನು ಖಂಡಿತ ಭರವಸೆ ಕೊಡ್ತೇನೆ. ಎಸ್, ಇನ್ನೇನಾದ್ರೂ ಇತ್ತ ಪ್ರಶ್ನೆ? ನೋ ಸರ್. ಇಲ್ಲ. ಓಕೆ, ನಾನು ರಮೇಶ್ನ ಪ್ರಶ್ನೆ ಕೇಳ್ತೇನೆ. ಅದಾದ್ಮೇಲೆ ನಾನು ಪ್ರಶ್ನೆಗಳನ್ನ ಒಂದೊಂದೇ ಕೇಳ್ತಾ ಬರ್ತಾ ಇರಿ, ಬೇರೆಯವರು ಕೂಡ ಅಷ್ಟೇ. ಯಮನೂರ್ ನಿಮ್ಮನ್ನು ಕೇಳ್ತೇನೆ ಆನಂತರ. ಎಸ್ ರಮೇಶ್. ಸರ್, ಹ್ಮ್
ನಮಸ್ತೆ ಸರ್. ಈಗ ಕ್ಯಾಂಪ್ ಬಗ್ಗೆ ನೀವು ಬಂದಿಲ್ಲ ಅಲ್ಲಿಗೆ. ಏನೇ ಹೌದು ಸರ್. ಡೌಟ್ಸ್ ಇದೆ ಹೇಳ್ರಿ, ಕೇಳ್ರಿ. ಸರ್ ಕ್ಯಾಂಪ್ ಬಗ್ಗೆ ಬಂದಿಲ್ಲ. ಅಲ್ಲಿದು ನೇಚರ್ ಅಂದ್ರೆ ನನ್ಗೆ ಫಸ್ಟ್ ಇಷ್ಟ ಇರೋದ್ರಿಂದ ಅಲ್ಲಿ ಹೆಂಗೆ ಇದ್ರು ನೇಚರು ಅದಕ್ಕೆಲ್ಲ ಹೊಂದಾಣಿಕೆ ಆಗಿ ಹೋಗ್ತೀನಿ ಸರ್. ಮತ್ತೆ ಇದೇ ತರ ನಾನು 3-4 ಇದು ಆಧ್ಯಾತ್ಮಿಕ ಚಿಕಿತ್ಸೆ ಅಟೆಂಡ್ ಮಾಡಿದ್ವಿ ಸರ್. 3 days ಎಲ್ಲ ಶಿವಮೊಗ್ಗ ಆ ಕಡೆ ಎಲ್ಲ ಹೋಗಿ. ಅದ್ರಿಂದ ನನಗೆ ಅಲ್ಲಿ ಬಂದವ್ರ ಜೊತೆ ಬೆರೀದೇನು ಕಷ್ಟ ಆಗಲ್ಲ ಸರ್. ನನಗೆ ಕಷ್ಟ ಆಗೋದಂದ್ರೆ ಫೋನ್ ಏನಾರ ಅಲೆ ಇದೆಯಾ, ಮಕ್ಳು ಏನಾರ ಮಾಡ್ತಾರೆ ಏನು ಅಂದ್ರೆ ಮಕ್ಳ ಬಗ್ಗೆ. ಈ ಬಿಡುವಿನ ಸಮಯದಲ್ಲಿ ಕ್ಲಾಸ್ ಟೈಮ್ ನಲ್ಲಿ ಸೈಲೆಂಟ್ ಮೋಡ್ ಇಟ್ಕೊಂಡು ಬ್ರೇಕ್ಸ್ ಕೊಡ್ತೀವಿ ಎವರಿ 1 hour 1.5 hour. ಮತ್ತೆ ಟೀ ಬ್ರೇಕ್ಸು, ಲಂಚ್ ಬ್ರೇಕು ಎಲ್ಲ ಇರ್ತದೆ. ಆ ಟೈಮ್ನಲ್ಲಿ ನೀವು ಅಟೆಂಡ್ ಮಾಡ್ಕೋಬಹುದು. ಬಟ್ ಆದಷ್ಟು ಮೊಬೈಲ್ ಇಂಪಾರ್ಟೆಂಟ್ ಕಾಲ್ಸ್ಗಳನ್ನ ಅಟೆಂಡ್ ಮಾಡ್ಕೊಂಡಿದ್ರೆ ಒಳ್ಳೇದು ಅಂತ ಎಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರಿ ಸರ್. ನಮ್ ಫ್ಯಾಮಿಲಿ ಏನೇನ್ ಮಾಡಲ್ಲ, ಈ ಮಕ್ಳುಗಳದ್ದು ಅವ್ರ ಏನಾರ ಅಲ್ಲ, ಅವ್ರಿಗೂ ನೀವು ಮುಂಚೆನೆ ಹೇಳ್ಬಿಟ್ಟಿರ್ಬೋದಲ್ಲ. ಸುಮಾರು ಸರಿ ಏನಾಗ್ತದೆ, ನಾವು ಈಗ ಮೊಬೈಲ್ನ ಬಿಟ್ಟಿರೋದಕ್ಕೆ ಒಂದು ಸಮಯ ಅವ್ರಿಗೂ ಅಟ್ಯಾಚ್ಮೆಂಟ್ ಅನ್ನ ಕಡಿಮೆ ಮಾಡ್ಸೋಕ್ಕೂ ಇದೊಂದು ಅವಕಾಶ ಅಂತ ನೀವು ಆತರ ಪಾಸಿಟಿವ್ ಆಗಿ ತಗೊಳ್ಳಿ. ತುಂಬಾ ಎಮರ್ಜೆನ್ಸಿ ಇದ್ರೆ ಮಾತಾಡಿ ಅನ್ನುವಂಥದ್ದು, ಅಥವಾ 1 ಸರಿ 2 ಸರಿ ನಾನೇ ಮಾಡ್ತೀನಿ ಮಕ್ಳ ಅಂದ್ಬಿಟ್ರೆ ಆಗೋಯ್ತಲ್ಲ. ಹೌದು ಸರ್, ನಾನು ಅದೇ ಹೇಳ್ತೀನಿ. ಏನಾರ ಎಮರ್ಜೆನ್ಸಿ ಏನಾರ ಇತ್ತು ಅಲ್ಲ, ಎಮರ್ಜೆನ್ಸಿ ಇದ್ದಾಗ ಇಟ್ಸ್ ಆಲ್ವೇಸ್ ಡೋಂಟ್ ವರಿ, ಕಮ್ಯುನಿಕೇಟ್ ಮಾಡ್ತಾರೆ. ನನ್ನ ನಂಬರ್ನೇ ಕೊಟ್ಬಿಟ್ಟಿರಿ ಬೇಕಾದ್ರೆ. ನಂದು ಮೊಬೈಲ್ ಎತ್ಕೊಳ್ಳಿಲ್ಲ ಅಂದ್ರೆ ನಮ್ ಸರ್ಗೆ ಮಾಡಿ ಅಂತ ಹೇಳ್ರಿ. ಓಕೆ, ಸೊ ಡೋಂಟ್ ವರಿ. ಏನ್ ಎಕ್ಸ್ಪೆಕ್ಟೇಷನ್ಸ್? ಈಗ ನೀವು ನನ್ನ ಆನ್ಲೈನು ಮತ್ತೆ 1 day ಆಫ್ಲೈನ್ ನೋಡಿರೋದ್ರಿಂದ ಈ 3 ದಿನದ ಶಿಬಿರ ಹೇಗಿರಬಹುದು ಅಂತ ನಿಮ್ಮ ಕಲ್ಪನೆ? ಅಂದ್ರೆ ಸರ್ ಇದರಲ್ಲಿ ಇನ್ನೂ ಹೆಚ್ಚಿಗೆ ಸ್ಟೇಜ್ ಫಿಯರ್ ಹೋಗುತ್ತೆ. ಸ್ಟೇಜ್ ಫಿಯರ್ ಹೋಗುತ್ತೆ. ಮತ್ತೆ ಅಲ್ಲಿ ಸುತ್ತಮುತ್ತ ಪರಿಸರದಿಂದ ನಾವು ಕಲಿಯೋದು ಸುಮಾರು ಇರುತ್ತೆ. ಅಲ್ಲಿ ನೀವು ಹೇಳಂಗೆ ಕ್ವಾನ್ಸ್ಗಳೆಲ್ಲ ಓದಿದಾಗ, ಒಂದೊಂದು ಕ್ವಾನ್ಸ್ಗಳನ್ನ ಓದಿದಾಗ ಒಂದೊಂದು ತರ ನಮ್ಗೆ ಜ್ಞಾನೋದಯ ಆಗುತ್ತೆ. ನಾನು ಪಿರಮಿಡ್ ವ್ಯಾಲಿ ಮುಖ್ಯವಾಗಿ ಏನು ಅಂದ್ರೆ, ನಾವು ಅರ್ಲಿ ಮಾರ್ನಿಂಗ್ ಇಂದ ಲೇಟ್ ಈವ್ನಿಂಗ್ ವರ್ಗುನು, ಈಗ ಬೇಂದ್ರೆ ಒಂದು ಹಾಡು ಬರ್ದಾರೆ, ಕುಂತ್ರೆ ನಿಂತ್ರೆ ಅವಂದೇ ಧ್ಯಾನ ಅಂತ. ಬರೀ ಲವರ್ಸ್ ಲವ್ ಅಲ್ಲಿ ಬಿದ್ದುಬಿಟ್ರೆ ಯಾವಾಗ್ಲೂ ಅವರೇ ಮೈಂಡ್ ಅಲ್ಲಿ ಬರ್ತಾ ಇರ್ತಾರಂತೆ. ಓಕೆ, ಆತರ ಇಲ್ಲಿ ನೀವು ಬರೀ ಪಬ್ಲಿಕ್ ಸ್ಪೀಕಿಂಗು, ಕಮ್ಯುನಿಕೇಶನ್ ಸ್ಕಿಲ್ಸು ಕಲಿಬೇಕು, ಬೆಳಿಬೇಕು ಅನ್ನುವ ಒಂದೇ ಫೋಕಸ್ಡ್ ಅಂತ ಕರಿತೇವೆ. 3 ದಿನ ಕಂಟಿನ್ಯೂಸ್ ಆಗಿ ಫೋಕಸ್ಡ್ ಇರೋದ್ರಿಂದ ಅಲ್ಲಿ ಲರ್ನಿಂಗ್ ಜಾಸ್ತಿ ಆಗೋದನ್ನ ನಾನು ಗಮನಿಸಿದ್ದೇನೆ. 1 ವಾತಾವರಣ, 2 ನಮ್ಗೆ ಬರ್ತಾ ಇರುವಂತಹ ಕೋ ಪಾರ್ಟಿಸಿಪೆಂಟ್ಸ್, ಜೊತೆಗೆ 30 ವರ್ಷ ಅನುಭವ ಇರುವಂತಹ ಒಬ್ಬ ಮಾರ್ಗದರ್ಶಿ ತರಬೇತುದಾರ ನಿಮ್ ಜೊತೆ ಇರೋದು ಅಲ್ಲಿ ಮುಖ್ಯ ಆಗ್ತದೆ. ಓಕೆ, ಇನ್ನೇನಾದ್ರೂ ಇತ್ತ ಅನುಮಾನ? ಹೌದು ಸರ್. ಮಿನಿಮಮ್ ನಾವು 12 hour ಮೇಲೆ ಕಲಿಯೋದ್ರಿಂದ ನಮ್ಮಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಬಯಸಿದೆ ಸರ್. ಎಸ್, ಇಲ್ಲಿ ಏನಂದ್ರೆ ನಮ್ಮ ನ್ಯೂನತೆಗಳು, ದೌರ್ಬಲ್ಯಗಳನ್ನ ಸ್ಟ್ರೆಂತ್ಸ್ ಆಗಿ, ಸಾಮರ್ಥ್ಯಗಳನ್ನಾಗಿ ನಾವು ಮಾಡ್ಕೋಬೇಕು. ಓಕೆ, ಅದೇ ನಮ್ಮ ಮುಖ್ಯ ಉದ್ದೇಶ ಕೂಡ. ಓಕೆ, ಸೊ ಆಲ್ ದಿ ಬೆಸ್ಟ್, ವೆಲ್ಕಮ್ ಟು ಅವರ್ ಕ್ಯಾಂಪ್. ಮತ್ತೆ ಸಾಧಕರ ದಿನಚರಿಗಳು ಏನಿದೆ ಅದನ್ನು ನಾವು ಏನಾರ ಅಳವಡಿಸ್ಕೊಳ್ಬೋದಾ ಅಂತ ತಿಳ್ಕೊಳ್ಳೋಕೆ. ಅಲ್ಲಿ ಒಂದು ದಿನಚರಿ ಮಾಡ್ಕೊಳ್ಳೋಣ, ಅದನ್ನು ಫಸ್ಟ್ ಅನುಭವಿಸೋಣ, ಆಮೇಲೆ ನಿಮ್ಗೆ ಅದ್ರ ಕ್ಲಾರಿಟಿ ಜಾಸ್ತಿ ಬರ್ತದೆ. ಹೌದು ಸರ್. ಓಕೆ, ಬಾಯ್. ಎಸ್, ಅನಿತಾ ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಈಗ ಸ್ವಲ್ಪ ದಿನ ಆಯ್ತು, ಆನ್ಲೈನ್ ಅನುಭವ ಫಸ್ಟ್ ಹೇಳಿ, ಆಮೇಲೆ 1 day ವರ್ಕ್ಶಾಪ್ ಅನುಭವ ಹೇಳಿ, ಆಮೇಲೆ 3 days ಕ್ಯಾಂಪ್ ಬಗ್ಗೆ ಏನು ಕುತೂಹಲ ಇದೆ, ಪ್ರಶ್ನೆ ಕೇಳಬೇಕು, ಕೇಳಿ. ಫಸ್ಟ್ ಆನ್ಲೈನ್ ಅಲ್ಲಿ ಅಂತಂದ್ರೆ, ಆನ್ಲೈನ್ ರೆಗ್ಯುಲರ್ ಆಗಿ ವೀಕ್ಲಿ ಒನ್ಸ್ ನಾವು ಗ್ಯಾದರ್ ಆಗ್ತೀವಿ ಸರ್. ಎವ್ರಿ ಥರ್ಸ್ಡೇ 7 to 9 ಪ್ರತಿ ಗುರುವಾರ 2 ಅವರ್ ಕ್ಲಾಸ್ ಇರುತ್ತೆ, ಆನ್ಲೈನ್ ಕ್ಲಾಸ್. ಅಲ್ಲಿ ಎಲ್ಲರೂ ನಮ್ದೇ ಒಂದು ಸಪರೇಟ್ ಒಂದು ಗ್ರೂಪ್ ಇದೆ, ಆನ್ಲೈನ್ ಗ್ರೂಪ್ ಅಂತ. ನಾವೆಲ್ಲರೂ ಒಂದು 3 ಟಾಪಿಕ್ ಮುಂಚೆನೆ ನಮ್ ಸರ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನಾವು ಚೂಸ್ ಮಾಡ್ಕೊಂಡು ಕೆಲವೊಂದ್ಸರಿ ಪ್ರಿಪೇರ್ ಆಗಿ ಬಂದಿರ್ತೀವಿ. ಆ ಟಾಪಿಕ್ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಎಲ್ಲಾರು ಅವ್ರವ್ರದೇ ಆದಂತ ಒಂದು ಅಭಿಪ್ರಾಯಗಳನ್ನ ಹೇಳ್ಕೊತಾರೆ. ಅದಾದ್ಮೇಲೆ ಆಫ್ಲೈನ್ ಅಂತಂದ್ರೆ, ಆಫ್ಲೈನ್ ಅಲ್ಲಿ ಅದ್ ಒಂದೇ ದಿನ ನಡೆದಿರ್ಬೋದು ಆಫ್ಲೈನ್ ಕ್ಲಾಸ್, ಬಟ್ ಎಲ್ಲಾ ಸಬ್ಜೆಕ್ಟ್ ಗಳು ಒಂದೇ ದಿನಕ್ಕೆ ಕವರ್ ಮಾಡಿದೀವಿ ನಾವು ಅಂತ ನಾನು ಅನ್ಕೊಂತೀನಿ ಸರ್. ತುಂಬಾ ಚೆನ್ನಾಗಿತ್ತು 1 day ಆಫ್ಲೈನ್ ಕ್ಲಾಸ್. 3 days ಕ್ಯಾಂಪು ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ, ಯಾಕಂದ್ರೆ ಪ್ಲೇಸ್ ಚೆನ್ನಾಗಿದೆ, ನಮ್ಮ ಎನ್ವೈರನ್ಮೆಂಟ್ ಚೆನ್ನಾಗಿದ್ರೆ ನಮ್ಮ ಮನಸ್ಥಿತಿನೂ ಚೆನ್ನಾಗಿರುತ್ತೆ. ಆದಷ್ಟು ನಾನು ಬರಕ್ ಟ್ರೈ ಮಾಡ್ತೀನಿ ಸರ್.
ಓಕೆ. ಈಗ ಕ್ಯಾಂಪ್ ಬಗ್ಗೆ ಏನಾದ್ರೂ ಡೌಟ್ಸ್ ಇದೆಯಾ? ಏನಾದ್ರು ಪ್ರಶ್ನೆ ಕೇಳ್ಬೋದಾ ನಮ್ನ? ಕ್ಯಾಂಪ್ ಅಂತಂದ್ರೆ ಅದೇ ಇವಾಗ ನನ್ ಮಗನ್ನ ಬಿಟ್ಟು ಬರ್ಬೇಕಲ್ವಾ ಸರ್, ಅದೊಂದೇ ಡೌಟ್ ಇರೋದು. ಸಂಡೇ ಯಾಕೆಂದ್ರೆ ಫ್ರೈಡೆ ಸ್ಯಾಟರ್ಡೆ ಅವನಿಗೆ ಸ್ಕೂಲ್ ಇರುತ್ತೆ, ಸಂಡೇ ಅವನ್ನ ಕರ್ಕೊಂಡ್ ಬರ್ಬೋದಾ? ಆ, ಅದಕ್ಕೆ ನಾನು ಅಂದ್ರೆ ಏನಾಗುತ್ತೆ, ಅಲ್ಲಿ ಒಬ್ಬರ ಎಂಟ್ರಿ ಎಕ್ಸ್ಟ್ರಾ ಇದ್ರೂ ಅಲ್ಲಿ ಅಡಿಷನಲ್ ಚಾರ್ಜಸ್ ಇರುತ್ತೆ. ಅದೇನು ಒಂದು ದಿನದ ಚಾರ್ಜಸ್ ಅವ್ರ ಹತ್ರ ಮಾತಾಡಿ ನಾನು ನಿಮ್ಮನ್ನ ಆ ಮಗನ್ನ ಅಲೋ ಮಾಡ್ತೀನಿ. ಓಕೆ. ಓಕೆ, ಆ ಚಾರ್ಜಸ್ ಅಷ್ಟು ಪೇ ಮಾಡಿದ್ರೆ ಸಾಕು. ನಿಮ್ಮನ್ನು ಗಮನಿಸ್ತಾ ಇದ್ರೆ ಒಂದೇ ದಿನದಲ್ಲೇ ಅಷ್ಟು ಕಲಿತೆ 3 ದಿನದಲ್ಲಿ ಇನ್ನೆಷ್ಟು ಕಲಿಬಹುದು ಅಂತ ಅನ್ಸಕ್ ಶುರುವಾಗಿದೆ. ಅಲ್ಲ, ಇನ್ನೊಂದೇನು ಅಂತಂದ್ರೆ ಬೇರೆ ಬೇರೆ ಫೀಲ್ಡ್ ಇರೋ ಜನ ಬರೋದ್ರಿಂದ ನಮ್ಗೆ ಹೊಸ ಹೊಸ ಫೀಲ್ಡ್ ಇರೋ ಜನಗಳ ಪರಿಚಯ ಆಗತ್ತೆ ನಮ್ಗೆ. ಯಾಕಂದ್ರೆ ನಾವ್ ಯಾವಾಗ್ಲೂ ಅಡ್ವೊಕೇಟ್ಸ್, ನಾವ್ ಎಲ್ಲಾ ಫೀಲ್ಡ್ ಕನೆಕ್ಟ್ ಆಗಿರ್ತೀವಿ ನಾವು. ಯಾವ್ದೋ ಒಂದೇ ನಮ್ ಅಡ್ವೊಕೇಟ್ಸ್ ಅಂದ್ರೆ ನಮ್ಗೆ ರೀಚ್ ಆಗದಿರೋ ಯಾವ ಫೀಲ್ಡ್ ಇಲ್ಲ. ಆಲ್ಮೋಸ್ಟ್ ಎಲ್ಲಾ ಫೀಲ್ಡ್ಗೂ ನಾವು ಟಚ್ ಆಗಿರ್ತೀವಿ. ಸೊ ನಮ್ಗೆ ಅಲ್ಲಿ ಒಂದು ಹೊಸ ಪರಿಚಯ, ಹೊಸ ಫೀಲ್ಡ್ ಅಲ್ಲಿ ಇರೋ ಜನಗಳ ಪರಿಚಯ ನಮಗಾಗುತ್ತೆ ಅಂತ ಅನ್ಕೋ. ಅದು ನಮ್ಗೆ ಮುಂದೆ ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗ್ಬೋದು ಅಂತ ಅನ್ಸುತ್ತೆ. ಅದು ಕೆಲವ್ರು ಏನಾಗ್ತದೆ, ಕೆಲವೊಂದು ಈ ತರದ ಕ್ಯಾಂಪ್ ಅಲ್ಲಿ ನಾವು ಲೈಫ್ ಲಾಂಗ್ ಫ್ರೆಂಡ್ಶಿಪ್ ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯತೆ ಇರ್ತದೆ ಕೆಲವು ಸರಿ. ಬಿಕಾಸ್ ನಾನು ಒಬ್ಬರ ನಂಬರ್ ಮತ್ತೊಬ್ರು ತಗೊಳ್ಳೋದಕ್ಕೆ ಎಲ್ರಿಗೂ ಅಲೋ ಮಾಡಿರ್ತೇನೆ, ಡೋಂಟ್ ವರಿ. ಸೊ ಜೊತೆಗೆ ಕರ್ನಾಟಕದ ವಿವಿಧ ಭಾಗಗಳಿಂದ, ವಿವಿಧ ಕ್ಷೇತ್ರಗಳ ಜನರು ಬರೋದ್ರಿಂದ ಸಾಮಾನ್ಯವಾಗಿ ದೊಡ್ಡದಾಗಿ ಬೆಳಿಬೇಕು ಅನ್ನೋಂಥವ್ರು ಈ ತರದ ಕ್ಯಾಂಪ್ಗೆ ಬರೋದು. ನಾನೊಬ್ಬ ಲೀಡರ್ ಆಗಬೇಕು, ಅಚೀವರ್ ಆಗಬೇಕು ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ಖಂಡಿತ ನಿಮ್ಗೆ ಸಹಾಯ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದ್ದಾರೆ. ಥ್ಯಾಂಕ್ ಯು. ಸಂತೋಷ್ ರಾವ್, ತಾವು ಈ 3 days ಕ್ಯಾಂಪ್ ಬಗ್ಗೆ ಏನ್ ಡೌಟ್ಸ್ ಇದೆ, ಏನ್ ಪ್ರಶ್ನೆ ಕೇಳ್ಬೇಕು ಅನ್ಕೊಂತೀರಿ? ಇಲ್ಲ, 3 days ಕ್ಯಾಂಪಿನ ಬಗ್ಗೆ ಈಗ ಇರುವಂತ ಒಂದು ಇರೋ ಲೆವೆಲ್ಗಿಂತ ಸ್ವಲ್ಪ ಮುಂದೆ ಇನ್ನೂ ಜಾಸ್ತಿ ಹೋಗ್ಬೇಕು ಅಂತ ಒಂದು ಪ್ರಯತ್ನದಲ್ಲಿ ಬರ್ತಾ ಇದೀವಿ. ಖಂಡಿತ. ಈಗ ಸಂತೋಷ್ ರಾವ್ ಆಲ್ರೆಡಿ ನೋಂದಾಯಿಸಿದ್ದಾರೆ. ಒಂದು ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು, ಅದೇ ನಮ್ಮ ಗುರಿ ಕೂಡ. ಎಸ್, ಮುಂದೆ ಅದೇ ಬೆಳಿಗ್ಗೆ 9 ಗಂಟೆಗೆ ಅಲ್ಲಿ ಇರ್ಬೇಕಲ್ಲ ಸರ್? ಈಗ ಮೊದಲನೆಯ ದಿನ ಈ ಬೆಳಿಗ್ಗೆ 5 ಗಂಟೆಯಿಂದಾನೇ ಬೇರೆ ಊರಿಂದ ಬರೋರು ಅಲ್ಲೇ ಬಂದು ಡೈರೆಕ್ಟ್ ಆಗಿ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ಬೋದು. ತಿಂಡಿ 8:30ಇಂದಾನೇ ಲಭ್ಯತೆ ಇರುತ್ತೆ. ಮೊದಲನೇ ದಿನ ಮಾತ್ರ ಫಸ್ಟ್ ಕ್ಲಾಸ್ನ 10 ಗಂಟೆಯಿಂದ ಶುರು ಮಾಡ್ತೇವೆ. ಸೊ ದಟ್ ಅರ್ಲಿ ಮಾರ್ನಿಂಗ್ ಇಂದ ಬಂದು ರೆಡಿಯಾಗಿ 10 ಗಂಟೆಗೆ ತರಗತಿ ಬರಕ್ಕೆ ರೆಡಿಯಾಗಿರಿ. ಜೊತೆಗೆ ಯಾರು ಕ್ಯಾಂಪಿಗೆ ಬರ್ತಾರೆ, ಕನ್ಫರ್ಮ್ ಆಗಿರ್ತಾರೆ, ಅವ್ರದ್ದೇ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿ ಪ್ರತಿ ಕ್ಷಣ ನೀವು ಆ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ಇಂಟ್ರಾಕ್ಟ್ ಮಾಡ್ಬೋದು. ಎಲ್ಲಿದ್ದೀರಿ, ಏನ್ ಸಮಸ್ಯೆ ಇದೆ, ಬರ್ತಾ ಇದ್ದೀವಿ ಅಥವಾ ಬಂದೆ ಅನ್ನೋಂಥ ಎಲ್ಲ ಕಮ್ಯುನಿಕೇಶನ್ ಅನ್ನ ಆ ವಾಟ್ಸ್ಆ್ಯಪ್ ಗ್ರೂಪ್ಗೆ ತಾವುಗಳು ಪೋಸ್ಟ್ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಎಸ್ ಸರ್. ನೆಕ್ಸ್ಟ್ ಏನಿದೆ ಸರ್? ಇನ್ನು ನೆಕ್ಸ್ಟ್ ಲೆವೆಲ್ಗೆ ಅಂತ ಹೇಳಿದ್ರೆ ಏನೇನು ಸಣ್ಣ ಪುಟ್ಟ ಸಮಸ್ಯೆಗಳಿದೆ, ಮಾತಾಡುವಾಗಿರ್ಬೋದು ಅಥವಾ ವಿವರಣೆ ಕೊಡುವಾಗಿರ್ಬೋದು, ಅಥವಾ ಅಲ್ಲಿ ಹೇಗೆ ಪರಿಸ್ಥಿತಿ ಸಮಯದಲ್ಲಿ ಹೇಗೆ ಹ್ಯಾಂಡಲ್ ಮಾಡಿ ಒಂದು ದೃಢತೆಯಿಂದ ಮಾತಾಡಬೇಕು ಅನ್ನುವಂತ ಒಂದು ಪ್ರಯತ್ನ, ಒಂದು ಆ ಸಮಸ್ಯೆಯನ್ನ ನಿವಾರಣೆ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಬರ್ತಾ ಇದೀವಿ. ಕರೆಕ್ಟ್. ಅದು ಈ 3 ದಿವಸದಲ್ಲಿ ಆಗುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ. ನಿಮ್ಗೆಲ್ಲ ಗೊತ್ತಿದೆ, ನಾನು ಹೇಳ್ತಾ ಇರ್ತಾನೆ, ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಇಟ್ಕೋಬೇಕಂತ. ಎಲ್ಲರಿಗೂ ಪ್ರಾಬ್ಲಮ್ಸ್ ಇದೆ, ಆದ್ರೆ ಪ್ರಾಬ್ಲಮ್ ಅಂತ ಇದ್ರೆ ಆ ಪ್ರಾಬ್ಲಮ್ ಹಂಗೆ ಇರ್ತದೆ. ಬಟ್ ಈ ಪ್ರಾಬ್ಲಮ್ ಏನ್ ಸೊಲ್ಯೂಷನ್ ಅಂತ ಇದ್ರೆ ಸೊಲ್ಯೂಷನ್ಸ್ ಕಡೆಗೆ ಫೋಕಸ್ ಮಾಡಿ. ಫೋಕಸ್ ಆನ್ ಸೊಲ್ಯೂಷನ್ಸ್ ಅಂಡ್ ನಾಟ್ ಆನ್ ಪ್ರಾಬ್ಲಮ್ಸ್. ಸೊ ನಾವು ನಿಮ್ಗೇನೋ ಸಮಸ್ಯೆ ಇರ್ತದೆ, ಆ ಸೊಲ್ಯೂಷನ್ಸ್ಗೆ ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಳ್ಳೋಕೆ ಆ ಜಾಗ ಉತ್ತಮವಾದ ಜಾಗ, ಉತ್ತಮವಾದ ವಾತಾವರಣ. ಜೊತೆಗೆ ನಮಗೆ ನಮ್ಮ ಸ್ಟ್ರೆಂತ್ಸ್, ವೀಕ್ನೆಸ್ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಯು ಕ್ಯಾನ್ ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ಸ್, ಯು ಕ್ಯಾನ್ ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್ಸ್ ಅಂತ ಹೇಳಕ್ ಇಷ್ಟಪಡ್ತಾನೆ. ಅಂಡ್ ಯು ಹ್ಯಾವ್ ಟು ಐಡೆಂಟಿಫೈ ದ ಆಪರ್ಚುನಿಟೀಸ್ ಅಂಡ್ ಫೇಸ್ ದ ಥ್ರೆಟ್ಸ್ ಆರ್ ಚಾಲೆಂಜಸ್. ಸ್ವಟ್ ಅನಾಲಿಸಿಸ್ ಅಂತ ಏನು ಮ್ಯಾನೇಜ್ಮೆಂಟ್ ಫಾರ್ಮುಲಾ ಇದೆ, ಅದನ್ನ ಕಂಪ್ಲೀಟ್ ಇಲ್ಲಿ ಅಡಾಪ್ಟ್ ಮಾಡ್ತೀನಿ. ಅಂದ್ರೆ ಈಗೇನೋ ನಿಮ್ ಸ್ಟ್ರೆಂತ್ ಇದೆ, ಆ ಸ್ಟ್ರೆಂತ್ನ ಇನ್ನೊಂಚೂರು ಸ್ಟ್ರೆಂಥನ್ ಮಾಡ್ಕೊಳ್ಳಿ. ವೀಕ್ನೆಸ್ ಇದೆ, ಆ ವೀಕ್ನೆಸ್ನ ಸ್ಟ್ರೆಂತ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆಲ್ಲರಿಗೂ ಹೇಳ್ತೀನಿ. ಮತ್ತೆ ಅದನ್ನ ಹೇಗೆ ಐಡೆಂಟಿಫೈ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಲ್ಯಾಂಗ್ವೇಜ್, ಒಬ್ಬ ವ್ಯಕ್ತಿಯ ಲ್ಯಾಂಗ್ವೇಜ್ ಯಾವ ರೀತಿ ಇದೆ, ಎಲ್ಲಿಗೆ ಹೋಗಬೇಕು, ಧ್ವನಿ ಹೇಗಿದೆ, ಶಾರೀರಿಕ ಭಾಷೆ ಹೇಗಿದೆ, ನಿಮಗೆ ಟಿಪ್ಸ್ ಎಲ್ಲ ಹೇಳ್ಕೊಟ್ಬಿಡ್ತೀನಿ. ನೀವು ಬೇರೆಯವ್ರು ತಪ್ಪು ಕಂಡುಹಿಡಿಯೋದಕ್ಕೆ ಅವಕಾಶ ಕೊಡ್ತೀನಿ. ಅವ್ರು ಬೇರೆಯವ್ರದ್ದು ತಪ್ಪು ಕಂಡಿಡಿತಾ ನಿಮ್ಮ ತಪ್ಪನ್ನು ನೀವು ಕಂಡುಹಿಡ್ಕೊಳ್ಳೋದಕ್ಕೆ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತಾನೆ. ಸೊ ಆಟೋಮೆಟಿಕಲಿ 1-2 ದಿನದಲ್ಲಿ ನಿಮಗೆ ಇವೆಲ್ಲ ತಪ್ಪುಗಳು, ಬೇರೆಯವರು ಆ ತಪ್ಪು ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಆ ತಪ್ಪು ಮಾಡಬಾರ್ದು.
ಸೊ ಅದನ್ನ ನೋಟ್ ಮಾಡ್ಕೊಳ್ತೀರಿ, ಅರ್ಥಕೊಳ್ತೀರಿ. ವಾಟ್ ಎವರ್ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ನ ನಾನು ಇಲ್ಲಿ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಬಯಸ್ತಾ ಇದ್ದೇನೆ. ಎಸ್ ಸಂತೋಷ್ ರಾವ್, ಇನ್ನೇನು? ಅದೇ ಪ್ರಾಬ್ಲಮ್ಸ್ ಏನು ಅಂತೇಳಿ ಗೊತ್ತಿದೆ, ಸೊಲ್ಯೂಷನ್ ಕೂಡ ಏನು ಅನ್ನುವಂಥದ್ದು ಕೂಡ ಗೊತ್ತಿದೆ. ಆದ್ರೆ ಆ ಸೊಲ್ಯೂಷನ್ ಹೋಗುವಂತ ದಾರಿ ಅಲ್ಲಿ ದೇವನಹಳ್ಳಿಯಲ್ಲಿ ಇದೆ ಅಂತ ದಾರಿ ನಮ್ಗೆ ಅಲ್ಲಿ ಸಿಗುತ್ತೆ. ತೋರಿಸೋರ್ಗೆ ಮಾರ್ಗದರ್ಶಕ ಅಂತ ಕರೆಯೋದು. ನಾವು ಅಲ್ಲಿಗೆ ಹೋಗೋಕೆ ಪ್ರಾಬ್ಲಮ್ ಇದೆ, ಆ ಸೊಲ್ಯೂಷನ್. ದಟ್ ಈಸ್ ವೈ ಮೆಂಟರಿಂಗ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಮಾರ್ಗದರ್ಶನ ಅಂತ ಕರೀತೇವೆ. ಓಕೆ, ಏನಾಗ್ತದೆ, ನಮ್ಗೆ ಎಷ್ಟೋ ಸರಿ ಗೊತ್ತಿರ್ತದೆ, ಬಟ್ ಅದನ್ನ ಕ್ಲಾರಿಟಿ ಇರೋದಿಲ್ಲ. ಆ ಕ್ಲಾರಿಟಿ ನಮ್ಮಂತ ಎಕ್ಸ್ಪರ್ಟ್ಸ್ ನಿಮ್ಗೆ ಹೇಳಿದಾಗ, ನೀವು ಜೊತೆಗೆ ನಾನು ಅದಕ್ಕೆ ಫ್ರೀಯಾಗಿ ಬಂದಾಗೆಲ್ಲ ಹೇಳೋದಿಲ್ಲ, ಫೀಸ್ ಕೊಟ್ಟು ಬಂದವ್ರಿಗಷ್ಟೇ ಹೇಳೋದು. ಯಾಕೆಂದ್ರೆ ಏನ್ ನೀವೇನ್ ನಮ್ಮಲ್ಲೆಲ್ಲ ತಪ್ಪು ಹೇಳ್ತೀರಿ ಎಂದು ಬಿಡ್ತಾರೆ. ಅದಕ್ಕೆ ಇಲ್ಲಪ್ಪ, ಫೀಸ್ ತಗೊಂಡಿದ್ದೀನಿ, ನನ್ನ ಕೆಲಸ ನಿಮ್ಮನ್ನ ತಪ್ಪು ತಿದ್ದೋದು ಮುಖ್ಯ ಅಂದ್ಬಿಟ್ಟು ಬಿ ಓಪನ್ ಟು ಕರೆಕ್ಷನ್ಸ್ ಅನ್ನೋದೇ ನಾನು ಹೇಳ್ಕೊಡೋ ಮೊದಲು ಪಾಠ. ಬಿಕಾಸ್ ಕರೆಕ್ಷನ್ಸ್ ಮಾಡಿದಾಗ ನನ್ನ ಅನುಭವದಲ್ಲಿ ಒಂದು 5-10% ಜನ ಅಫೆಂಡ್ ಆಗಿ ಕ್ಲಾಸೇ ಬಿಟ್ಬಿಟ್ಟಾರೆ. ಅವ್ರನ್ನ ಕೊಟ್ಟಿರೋದೇ ನಾನು ಅವ್ರ ತಪ್ಪು ಹೇಳಕ್ಕೆ, ಬಟ್ ಅವ್ರ ತಪ್ಪನ್ನು ಅವ್ರಿಗೆ ಹೇಳಿದಾಗ ಅವರು ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋ ಲೆವೆಲಲ್ಲಿ ಇರೋಲ್ಲ. ಸೊ ಅದಕ್ಕೆ ಈಗ ಫಸ್ಟು ಅಕ್ಸೆಪ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಿ ಓಪನ್ ಟು ಕರೆಕ್ಷನ್ಸ್, ಇವೆರಡು ಪಾಯಿಂಟ್ ತುಂಬಾ ಇಂಪಾರ್ಟೆಂಟು ಸಂತೋಷ್ ರಾವ್. ಓಕೆ, ಈ ಎರಡೂ ಪಾಯಿಂಟ್ ಅನ್ನ ನಾವು ಸರಿಯಾಗಿ ಫಾಲೋ ಮಾಡಿದ್ರೆ, ಅರ್ಥ ಮಾಡ್ಕೊಂಡ್ರೆ, ಐ ಕ್ಯಾನ್ ಗ್ಯಾರಂಟಿ ಯು ಡೆಫಿನೆಟ್ಲಿ ಬದಲಾವಣೆಗಳಾಗೋದಕ್ಕೆ ಸಾಧ್ಯತೆ ಇದೆ. ಎಸ್, ಇನ್ನೇನು? ಇನ್ನೇನಿಲ್ಲ ಸರ್. ಓಕೆ, ನನ್ನ ಹೆಸರು ಯಮನೂರು ಮೂಲಂಗಿ ಅಂತೇಳಿ. ಓಕೆ, ನಾನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕ ಸಿಟಿ ಒಳಗಿದ್ದೀನಿ. ಸರಿ. ಹಾ ಸರ್. ಆಮೇಲೆ ನನಗೆ ಇದು 3 ದಿವಸದ ಕ್ಲಾಸ್ ಬರ್ಬೇಕಂತೇಳಿ ಬಹಳ ಇಂಟ್ರೆಸ್ಟ್ ಐತಿ ಸರ್. ಮತ್ತ ಅದಕ್ಕಿಂತ ಮುಂಚೆ ನನಗ ಇಂಥದೊಂದು ಶಿಬಿರ ಯಾವ್ದಾದ್ರು ಪರಿಚಯ ಆಗ್ಬೇಕಂತ ಹೇಳಿ ನನ್ನ ಅನಿಸಿಕೆ ಐತ್ರಿ ಅದು. ನನ್ನ ಅನಿಸಿಕೆ ತಕ್ಕಂಗೆ ಇದೊಂದ್ 3 ದಿವಸಿನ ಶಿಬಿರ ಐತೆ ಅಂದಾಗ ಖುಷಿ ಆಯ್ತು. ನಾನ ಬರೋಕ್ ಇಂಟ್ರೆಸ್ಟ್ ಐತಿ ಸರ್, ಬರ್ತೀನಿ. ವೆರಿ ಗುಡ್. ಈಗಾಗಲೇ ರಿಜಿಸ್ಟರ್ ಮಾಡಿದಿರಿ. ನಿಮ್ಗೆ ಸುಮ್ಮನೆ ನಾನು ಒಬ್ಬ ಹೊಸಬ್ರು, ನೀವು ಆನ್ಲೈನ್ ಕ್ಲಾಸಲ್ಲಿ ಇಲ್ಲ, ಹೊಸ್ದಾಗಿ ಬರ್ಬೇಕಾದ್ರೆ ಆ ಫೀಲಿಂಗ್ ಹೆಂಗಿದೆ ನಿಮ್ಗೆ? ಈ ತರದೊಂದು ಕ್ಯಾಂಪ್ ಬರ್ಬೇಕು ಕಲ್ತ್ಕೊಳ್ಳೋಕೋಸ್ಕರ ಅಂತ. ಸರ್ ನನಗ ಕಲಿಯೋದು ಬಹಳ ಇಂಪಾರ್ಟೆಂಟ್ ಐತಿ ಸರ್. ಈಗ ಸದ್ಯಕ್ಕ ನಾ ಅಲ್ಲಿ 3 ದಿವಸ ಕ್ಯಾಂಪ್ ನಾ ಆಲ್ರೆಡಿ ಏನಾಗ್ಬಿಟ್ಟೆ ಸರ್, ಮಾನಸಿಕವಾಗಿ ಹೊಂದ್ಕೊಂಡ್ ಬಿಟ್ಟಿನಿ ಸರ್. ನಾ ಅದಕ್ಕ ಅಲ್ಲಿ ಬರ್ದೇ ಇದ್ರು ರೀ, ನಾ 3 ದಿವಸ ಇರ್ತೀನಿ, ನಾ ಕಲಿತೀನಿ ಅಂತೇಳಿ ಒಂಥರ ಮೈಂಡ್ ಸೆಟ್ ಮಾಡ್ಕೊಂಡ್ ಬಿಟ್ಟಿನಿ ಸರ್. ಒಳ್ಳೆ ಪದ ಹೇಳಿದ್ರಿ. ನನಗೆ ಈ ಯಮನೂರ್ ತರಾನೇ ಮೈಂಡ್ ಸೆಟ್ ಮಾಡ್ಕೊಂಡೆ ಬನ್ನಿ ಅಂತಾನೆ ಈ ವಿಡಿಯೋ ಮಾಡಿ ಇದನ್ನ ಯೂಟ್ಯೂಬ್ಗೂ ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಹೊಸಬ್ರು ಬರೋರ್ಗುನು ಇದೆಲ್ಲ ಅರ್ಥ ಆಗ್ಲಿ, ಏನ್ ಮಾಡ್ತೀವಿ, ಏನೇನ್ ಡೌಟ್ಸ್ ಇರುತ್ತೆ. ಸೊ ನಿಮ್ಗಿರೋ ಡೌಟ್ಸ್ ಬೇರೆಯವ್ರಿಗಿರೋದು, ಆ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಲ್ವಾ ಯಮನೂರ್? ಹೌದೌದು ಸರ್, ಕರೆಕ್ಟ್ ಐತೆ ಸರ್. ಏನ್ ಯಮನೂರು ಅಂದ್ರೆ ನಿಮ್ಮ ಹೆಸರ? ಯಮನ ಊರು ಅಂತ ನಮ್ಗೆ ಅನ್ಸುತ್ತಲ್ಲಪ್ಪ. ಇಲ್ಲ ಸರ್, ನನ್ನ ಹೆಸರು ಯಮನೂರ್ ಅಂತ ಹೇಳಿ ಸರ್. ನಮ್ದ ಹುಬ್ಬಳ್ಳಿ ಹತ್ರ ಯಮನೂರ್ ಅಂತ ಹೇಳಿ ಒಂದು ದೇವಸ್ಥಾನ ಇದೆ ಸರ್. ಹೌದು. ಅಲ್ಲಿ ನಮ್ ತಾಯಿಯವ್ರು ಹೋದಾಗ ನನ್ನ ಹಡಿಕ್ಕಿಂತ ಮೊದ್ಲ ಅವ್ರ ಬೇಡ್ಕೊಂಡಿದ್ರು ಸರ್ ದೇವ್ರಿಗೆ. ಓಕೆ, ಅಲ್ಲ ಯಮನ್ನ ಆರಾಧಿಸ್ತಾರ ಅಲ್ಲಿ? ಯಮನೂರಪ್ಪ ಅಂತೇಳಿ ಒಂದ್ ದೇವ್ರ ಸರ್ ಇಲ್ಲಿ. ಓಕೆ ಓಕೆ, ಯಮನೂರಪ್ಪ ಅಂತೇಳಿ ಬಹಳ ಫೇಮಸ್ ದೇವ್ರ ಸರ್ ಹುಬ್ಬಳ್ಳಿ ಹತ್ರ. ಓಕೆ, ಮೂಲಂಗಿ ನನ್ ಸರ್ನೇಮ್ ಸರ್. ಸರ್ನೇಮ್ ನಮ್ಗೆ ಉಳ್ಳಾಗಡ್ಡಿ, ಮೂಲಂಗಿ ಇವೆಲ್ಲ ಅಂದಾಗ ನಮ್ಗೊಂಥರ ಈ ಕಡೆ ಭಾಗದವ್ರಿಗೆ ತರಕಾರಿ ಆಗ್ತಾ ಇರುತ್ತೆ. ಹೌದ್ ಸರ್, ಇಲ್ಲಿ ನಮ್ಮಲ್ಲಿ ಉಳ್ಳಾಗಡ್ಡಿ ಇದಾರ ಸರ್, ಬಾಳಿಕಾಯಿ ಇದಾರ್ರಿ, ಮೂಲಂಗಿ ಇವೆಲ್ಲ ನಮ್ ಸೈಡ್ ಜನ ಐತ್ ಸರ್. ಸುತ್ತಮುತ್ತ ಒಂದ್ 20 ಕಿಲೋಮೀಟರ್ ಒಳಗಾರ ಸರ್. ಓ, ನಿಮ್ಮೂರ್ ಸುತ್ತಮುತ್ತನೇ ಜಾಸ್ತಿ ಇದ್ದಾರೆ? ಜಾಸ್ತಿ ಇದ್ದಾರೆ ಸರ್. ಸೊ ಯಮನೂರ್, ಖಂಡಿತ ನಿಮ್ಮ ನಿರೀಕ್ಷೆ ಸಫಲ ಆಗ್ತದೆ. ನಾನು ಆ ಒಂದು ಮೈಂಡ್ ಸೆಟ್ ಮಾಡೋ ದೃಷ್ಟಿನಲ್ಲೇ ಇವತ್ತು ಮೀಟಿಂಗ್ ಕರೆದು ನಿಮ್ಗೆಲ್ಲ ಮಾತಾಡ್ಸೋಕೆ ಬಯಸಿದ್ದೀನಿ. ಒಳ್ಳೇದು. ಮತ್ತೆ ನಿಮ್ಗೆಲ್ಲ ಗೊತ್ತಿರ್ಲಿ, ನಾನು ನುಡಿಗನ್ನಡಿ ನಿರೂಪಣೆ ನಿರೂಪಿಸಿ ಅನನ್ಯತೆ ಅರಿಯಿರಿ ಕೃತಿಗಳನ್ನ ಬರೆದಿದ್ದೇನೆ. ಆ ಕೃತಿಗಳು ಸಾಧ್ಯ ಆದ್ರೆ ತೆಗೆದುಕೊಂಡು ಸ್ವಲ್ಪನಾದ್ರೂ ಗ್ಲಾನ್ಸ್ ಮಾಡಿ ಓದ್ಕೊಂಡು ಬಂದಿದ್ರೆ ನಿಮ್ ಕ್ಯಾಂಪಲ್ಲಿ ಇನ್ನೊಂಚೂರು ಪುಷ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾರೆ. ಜೊತೆಗೆ ಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನೆಲ್ ನಲ್ಲಿ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಆ ವಿಡಿಯೋಗಳು ಕೆಲವು ನೋಡಿ ಕಾಮೆಂಟ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಇವೆರಡು
ಕ್ಯಾಂಪಿಗೆ ಬರೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪ್ರಿಪೇರ್ ಆಗಿ ಬಂದರೆ ನಾವು ಹೇಗಿದ್ರು ವಾಟ್ಸಪ್ ಗ್ರೂಪ್ ಮಾಡಿ ಅದರಲ್ಲಿ ಗೈಡ್ ಮಾಡ್ತಾನೆ, ಮತ್ತೆ ನನ್ನ ಮೆಥಡಾಲಜಿ ಹೇಳ್ತಾನೆ. ಜೊತೆಗೆ ನಾನು ಇಲ್ಲಿ ಫೆಸಿಲಿಟೇಷನ್ ಅಪ್ರೋಚ್ ಅಂತ ಹೇಳ್ತೇವೆ ಟ್ರೈನಿಂಗಲ್ಲಿ. ಅಂದರೆ ನಾನು ನನ್ನ ಪ್ರಾವೀಣ್ಯತೆಯನ್ನು ತೋರಿಸೋದಲ್ಲ. ನಾನು 30 ವರ್ಷದಿಂದ ತೋರಿಸ್ಕೊಂಬಂದಿದ್ದೇನೆ. ಸುಮಾರು ಜನ ಕೇಳ್ತಾರೆ, ಸಾರ್ ನೀವು ಕ್ಲಾಸ್ ಜಾಸ್ತಿ ಮಾಡಲಿಲ್ವಲ್ಲ ಸಾರ್ ಅಂತಾರೆ. ಇಲ್ಲಪ್ಪ, ನಾನು ಮಾತಾಡೋಗೋಯ್ತು, ನಿಮ್ಮನ್ನು ಉದ್ಧಾರ ಮಾಡೋದಷ್ಟೇ ನನ್ನ ಗುರಿ, ಅದಕ್ಕೆ ಬಂದಿರಿ, ಅದು ನನ್ನ ಮೇಯ್ನ್ ಗುರಿ ಅಂತೀನಿ. ಒಂದಿಬ್ರು ಮೂವರು ಕೇಳಿದ್ರು, ಸಾರ್ ನೀವು ಜಾಸ್ತಿ ಮಾತಾಡೋದೇ ಇಲ್ಲ, ನಮ್ಮನ್ನು ಜಾಸ್ತಿ ಮಾತಾಡಿಸ್ತೀರಿ ಅಂತ. ನನ್ನ ಉದ್ದೇಶನೇ ನಿಮ್ಮನ್ನೇ ಬೆಳೆಸೋದು, ನಿಮ್ಮನಿಗೆ ಕಲಿಸೋದು ಅನ್ನೋದನ್ನ ಅರ್ಥ ಮಾಡಿಸ್ದೆ. ಇದು ಐಡಿಯಾ ಹೆಂಗಿದೆ ರೀ ಯಮನೂರು? ಐಡಿಯಾ ಚಲೋ ಇದೆ ಸರ್. ನಮ್ಮಂತ ಯುವಕರಿಗೆ ಮತ್ತು ನೌಕರಿ ಮಾಡೋರಿಗೆ ಮತ್ತು ಸಿಟಿಜನ್ಸ್ಗೂ ಬಹಳ ಅವಶ್ಯ ಇರುವಂತ ಶಿಬಿರನ ಹಮ್ಮಿಕೊಂಡಿದ್ ಸರ್. ತಮಗೆ ಧನ್ಯವಾದ ಹೇಳ್ತೇನ್ರಿ. ನಾವೊಂದ ಸ್ವಪ್ನ ಬುಕ್ ಸ್ಟಾಲ್ ಒಳಗ ತಮ್ಮ ಬುಕ್ಕ ತಗೊಂಡಿನಿ ಸರ್. ಹೌದೇನ್ರಿ? ಬುಕ್ಕ ತಗೊಂಡಾಗ ಸರ್, ಅದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮಾತಾಡೋ ಮುಂದಾಗಿರ್ಬೋದು, ಇವೆಲ್ಲ ಓದಿದ್ದೀನಿ. ಬಟ್ ಓದಿದ್ರೆ ಅಷ್ಟ ಜಾಸ್ತಿ ಒಮ್ಮೆ ಸಡನ್ ಆಗಿ ಅರ್ಥ ಆಗಲ್ಲ ಸರ್ ಅದು. ಅದ್ರ ಬುಕ್ ಒಳ್ಳೇದೆ, ಅದು ನನ್ ಮೈಂಡ್ ಸೆಟ್ ಇಲ್ಲ ಸರ್. ಆ ಕಾರಣಕ್ಕ ನನಗೆ ಇನ್ನೊಂದ್ ಏನು ಖುಷಿ ಆಗ್ತದೆ ಸರ್, ಈಗ ಜಸ್ಟ್ ಇವ್ರ ನೇತ್ರಾ ಮೇಡಮ್ ಹೇಳ್ದಾಗ ನನಗ ಆನ್ಲೈನ್ ಕ್ಲಾಸ್ ಕೊಡೋದ್ರಿಂದನೂ ಚಲೋ ಅನಿಸ್ತದೆ ಸರ್. ಈಗ ಯಾಕೆ ಆನ್ಲೈನ್ ಕ್ಲಾಸ್ ಚಲೋ ಅಂದ್ರ, ಇದು ನನ್ನ ಮನಸ್ಸಿನಾಗ ಆಲ್ರೆಡಿ ನಾವು 100 ಡೌಟ್ಸ್ ಇಟ್ಕೊಂಡಿರ್ತೇನೆ ಸರ್, ಕೇಳ್ಬೇಕಂತ ಹೇಳಿ. ಬಟ್ ಅವ್ ಯಾವ ನೆನಪು ಬರಲ್ಲ ಆ ಸಂದರ್ಭನಾಗ ರೀ. ನಂದು ನಾ ಕೇಳ್ತೀನಿ, ನನ್ನ ಪರವಾಗಿ ನೇತ್ರ ಅವ್ರು ಕೇಳ್ತಿರ್ತಾರೋ ಅದು ನನ್ನ ಮನಸ್ಸಾಗ ಇರ್ತೈತಿ, ಅದು ಕ್ಲಿಯರ್ ಆಕತಿ. ಸಂತೋಷ್ ರಾವ್ ಸರ್ ಕೇಳ್ತಿರ್ತಾರೋ ನೀವು ಅದು ಬಾರಿ ಕೇಳ್ತಾ ಬುದ್ಧಿವಂತರಾಗಿ ಆಗ್ಬಿಟ್ಟಿದ್ದೀರಿ ನೀವು. ಈ ಟೈಪ್ ಎಲ್ಲಾರು ಕೇಳೋದ್ರಿಂದ ಅವು ಎಲ್ಲಾ ಪ್ರಶ್ನೆ ನನ್ನ ಮನಸ್ಸಿನಾಗ ಇರ್ತಾವು. ಹಾ. ಬಟ್ ನನಗ ಅವಕಾಶ 1-2 ಸಿಕ್ಕರು ಅವರಿಂದ ನನಗ್ ತಿಳುವಳಿಕೆ ಆಗ್ತದೆ ಸರ್. ತಿಳಿತೈತೆ ಅಂತ ಹೇಳಿ ನನ್ನ ಒಪಿನಿಯನ್ ಐತಿ ಸರ್. ಇದು ಖಂಡಿತ ನಿಮ್ ಜೊತೆ ಇರೋ ಪಾರ್ಟಿಸಿಪೆಂಟ್ಸ್ ನ ಎಕ್ಸ್ಪೀರಿಯನ್ಸು, ಅವರ ಮಾತಿನ ಶೈಲಿ, ಅವರ ವಿಚಾರಗಳು ಕೂಡ ಈ ರೀತಿಯ ಶಿಬಿರದಲ್ಲಿ ತುಂಬಾನೇ ಲಾಭ ಆಗುತ್ತೆ. ಓಕೆ, ಹೌದು ಸರ್, ಹೌದು ಸರ್. ಎಸ್, ವೆಲ್ಕಮ್ ಯಮನೂರ್. ಸೊ ಇಲ್ಲಿರೋರು ಬಹುತೇಕ ನಮ್ಮ ಕ್ಯಾಂಪಿಗೆ ಬರ್ತಾ ಇದ್ದೀರಿ. ನಾನು ಆರಂಭದಲ್ಲಿ ನೇತ್ರಾವತಿ ಅವ್ರನ್ನ ಮಾತಾಡ್ಸಿದ್ರಿಂದ ನಮ್ಮೆಲ್ಲರ ಮಾತುಕತೆ ಹೇಗಿತ್ತು ಅಂತ ನೇತ್ರಾವತಿ ಅವ್ರನ್ನ ಕೇಳಕ್ ಇಷ್ಟಪಡ್ತೀನಿ. ಸರ್, ಎಲ್ಲರೂ ಮಾತುಕತೆ ಅಂದ್ರೆ ಸರ್, ತಮ್ದು ಏನೇನು ಡೌಟ್ಸ್ ಅದಾವ ಕ್ಯಾಂಪಿಗೆ ಬರೋಕ್ಕಿಂತ ಮುಂಚೆ ಅಂದ್ರೆ ಒಂದ್ ಏನೋ ಇದು ಇರ್ತೈತಿ. ಯಾಕಂದ್ರ ಅದು ಹೋಲಾರ್ದು ಜನರಿಗೆ ಅಲ್ಲಿ ಏನ್ ಇರ್ಬೋದು ಅನ್ನೊಂದು ಕುತೂಹಲ. ಅಲ್ಲಿ ಹೋದ ಬಳಿಕ ನಾವ್ ಯಾವ ತರ ನಮ್ದು ಮೈಂಡ್ ಒಳಗಿಂದ ಯಾವ ತರ ಕ್ಲಾರಿಫೈ ಆಗ್ತದ ಅನ್ನೋದು ಅದೊಂದು ಕುತೂಹಲ. ಅಲ್ಲಿ ಹೋದ ಬಳಿಕ ಮತ್ ನಾವ್ ಜನರ ಜೊತೆ ಆ ಪರಿಸರ ಜೊತೆ ಹೊಂದ್ಕೋತೀವಿ ಅನ್ನೋದು ಅದೊಂದು ಕುತೂಹಲ. ಅಂದ್ರೆ ಅಲ್ಲಿ ಕುತೂಹಲಕಾರಿ ಸಂಗತಿಗಳನ್ನ ಹೆಚ್ಚಿರ್ತಾವ ಸರ್ ಕ್ಯಾಂಪಿಗೆ ಹೋಗಿ ಆ ವಿಷಯದ ಬಗ್ಗೆ ಗೊತ್ತಿಲ್ಲಾರ್ದ ಸಮಯದಲ್ಲಿ. ಅದು ಇವಾಗ ಎಲ್ಲಾರು ಕೇಳ್ತಾ ಬಂದ್ರು, ಎಲ್ಲಾರು ನಮ್ಮೊಳಗು ಕೆಲವೊಂದೆಲ್ಲ ಕ್ವಶನ್ಸ್ ಒಮ್ಮೆ ಕೇಳ್ಬೇಕಂದ್ರ ಆಗುದಿಲ್ಲ ಸರ್, ಒಮ್ಮೊಮ್ಮೆ ನೆನಪು ಹಾರಿ ಬಿಡ್ತಾವ ಆ ಸಂದರ್ಭಕ್ಕ. ಅಂದ್ರೆ ಈಗ ನಾ ಯಾವ್ದು ಬಿಟ್ಟಿದ ಇವ್ರು ರಮೇಶ್ ಸರ್ ಕೇಳಿದ್ರು, ಅದು ನಮ್ಗೆ ತುಂಬಾ ಖುಷಿ ಅನಿಸ್ತಾ ಅಲ್ಲಿ ಆನ್ಸರ್ ಸಿಕ್ತು ನನಗೆ. ಅಂದ್ರೆ ಪ್ರತಿಯೊಬ್ರು ತಮ್ಮದೇ ಆದಂತ ಒಂದು ಕ್ವಶನ್ಸ್ ಎಲ್ಲಾರು ಕ್ಲಾರಿಫೈ ಮಾಡ್ತಾ ಬಂದ್ರೆ ತುಂಬಾ ಖುಷಿ ಅನಿಸ್ತು ಸರ್. ವೆರಿ ಗುಡ್, ವೆರಿ ಗುಡ್. ಸ್ನೇಹಿತರೆ, ಕೇಳಿದ್ರಲ್ವಾ? ನೇತ್ರಾವತಿ ಹೇಳಿದ್ರು, ಇಲ್ಲಿರೋ ಪಾರ್ಟಿಸಿಪೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅವರವರ ಅನಿಸಿಕೆಗಳನ್ನ ತಿಳಿಸಿದ್ರು. ಇವರೆಲ್ಲ ಕ್ಯಾಂಪಿಗೆ ಬರ್ತಾ ಇದ್ದಾರೆ. ಒಬ್ರು ಮಾತ್ರ ಡಿಸೈಡ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಒಂದು 12 ಜನ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಕೆಲವ್ರಿಗಷ್ಟೇ ಅವಕಾಶ ಇದೆ. ತಕ್ಷಣಕ್ಕೆ ನೀವೆಲ್ಲ ನೋಂದಾಯಿಸಿದ್ರೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಬೇಗ ರಿಜಿಸ್ಟರ್ ಮಾಡಿದಷ್ಟು ಒಳ್ಳೇದು. ತಡವಾಗಿ ಬಂದಷ್ಟು ಸ್ವಲ್ಪ ಫೀಸ್ ಜಾಸ್ತಿ ಇರ್ತದೆ ಅಂತ ಹೇಳ್ತಾ 9341259267 ಅಥವಾ 9620303000ಗೆ ನೀವೆಲ್ಲರೂ ಸಂಪರ್ಕ ಮಾಡಿ ಮಾಹಿತಿಯನ್ನ ಪಡೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೇಳ್ರಿ. ಅದಕ್ಕಾಗಿ ನಮ್ಗ ಬಹಳ ಇಂಟ್ರೆಸ್ಟ್ ಐತಿ ಸರ್. ಒಂದು ನಾನು ಕಾನ್ಫಿಡೆನ್ಸ್ ಆಗಿ ಹೆಂಗ್ ಬರ್ತಂದ್ರ, ನನಗ್ ಏನ ಡೌಟ್ಸ್ ಬಂದ್ರು ನಿಮ್ನ ಕೇಳ್ತೀನಿ, ನಾನು ಕಲಿತೀನಿ ಅನ್ನೋ ಕಾನ್ಫಿಡೆನ್ಸ್ ಒಳಗೆ ಬರ್ತೀನಿ. ನನಗ್ ಖುಷಿ ಐತಿ ಸರ್. 28 ತಾರೀಕ 2 ತಾರೀಕು ಮುಗಿದ್ರು 3 ತಾರೀಕು ಮುಗಿದ್ರು ನನಗೆ ಅಡ್ಡಿ ಇಲ್ಲ. ನಾನು ಆಲ್ರೆಡಿ ನಮ್ಮ ಫ್ಯಾಮಿಲಿ ಒಳಗ ನಮ್ಮ ಬ್ರದರ್ಗೆ ಆದ್ರು ನಮ್ಮ ಫ್ಯಾಮಿಲಿ ಒಳಗೆ ಹೇಳಿದ್ದೀನಿ ಸರ್, ಹಿಂಗೈತಿ ಹೋಗ್ಬೇಕನ್ನ ಅಂತ. ನನಗೆ ಆಸಕ್ತಿ ಇರೋದ್ರಿಂದ ನೀನ್ ಆಸಕ್ತಿಗೆ ನೀ ಹೋಗಿ ಬಾಪ, ಅಡ್ಡಿ ಇಲ್ಲ, ನೀನ್ ಕೊಡ್ತೀನಿ ಅಂತ ತಕ್ಷಣ ಒಪ್ಪಿಗೆ ಕೊಟ್ರು ಸರ್ ನಮಗೆ. ಓಕೆ, ಓಕೆ.